ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಎರಡು ಒಳ್ಳೆ ದಿನ. ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ಮೊದಲಿಗೆ ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ದಿನದ ಆರ್ಥಿಕ ಶುಭಾಶಯಗಳು. ಅಷ್ಟೇ ಅಲ್ಲದೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೂಡ. ಸೊ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಸೊ ಬನ್ನಿ ಇವತ್ತಿನ ದಿನನ ನಾನು ಯಾವ ರೀತಿ ಸೆಲೆಬ್ರೇಟ್ ಅಂತ ಹೇಳ್ತೇನೆ. ಇವತ್ತು ವಿಶೇಷ ದಿನ ಅಲ್ಲ, ಸೊ ಹಾಗಾಗಿ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ಅಂದರೆ ಈ ಬ್ಲಾಗಲ್ಲಿ ಫುಲ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಹಾಗಾದರೆ ಬನ್ನಿ. ರಾತ್ರಿ ಮಲಗೋ ಮುಂಚೆ ಅಕ್ಕಿ ನೆನೆ ಹಾಕಿದ್ದೆ ಇವತ್ತು ಸೇಮಿಗೆ ಮಾಡಬೇಕು ಅಂತ. ಆದರೆ ಎಲ್ಲರ ಮನೆಯಲ್ಲಿ ಇವತ್ತು ಕೊಟ್ಟಿಗೆ ಮೂಡೆ ಎಲ್ಲ ಮಾಡ್ತಾರೆ. ಆದರೆ ನಾನು ಬೇಡ, ಸೇಮಿಗೆ ಇರಲಿ ಅಂತ, ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಸೇಮಿಗೆ ಮಾಡ್ತಾ ಇದ್ದೇನೆ. ಸೇಮಿಗೆ ರೆಡಿ ಆಯಿತು. ಹಾಗೆ ಬೆಳಗಿನ ಚಹಾ ಕೂಡ ರೆಡಿ ಮಾಡಿದೆ. ಸೊ ನಾನು ಹಸ್ಬೆಂಡ್ ಒಟ್ಟಿಗೆ ಕೂತ್ಕೊಂಡು ಚಹಾ ಕುಡಿಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಅವರಿಗೆ ಸೇಮಿಗೆ ಜೊತೆ ತೆಂಗಿನ ಹಾಲು ಬೇಕು ಅಂತ ಹೇಳಿದ್ದು. ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ. ಸೊ ಆಲ್ರೆಡಿ ಮಾಡಿದ್ರಿಂದ ಪುನಃ ಮಾಡಬೇಕು ಅಂತ ನಂಗೆ ಅನಿಸ್ಲಿಲ್ಲ, ಅವ್ರಿಗೂ ಬೇಡ ಅಂತ ಅನಿಸ್ತು. ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇವತ್ತು ಅಷ್ಟಮಿ ಆಗಿರೋದ್ರಿಂದ ಸೊ ಇವತ್ತು ಒಂದು 3-4 ಬಗೆ ಅಡುಗೆ ಎಲ್ಲ ಮಾಡ್ತೇವೆ, ಪದಾರ್ಥ ಪಲ್ಯ ಎಲ್ಲ ಮಾಡ್ತೇವೆ. ಸೊ ಇವತ್ತಿನ ಈ ಬ್ಲಾಗಲ್ಲಿ ನಾನು ಇವತ್ತು ಏನೇನೆಲ್ಲ ಪ್ರಿಪೇರ್ ಮಾಡಿದ್ದೆ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ತೋರಿಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅಷ್ಟೇ ಅಲ್ಲದೆ ನೀವು ನನ್ನ ಚಾನಲ್ನ ಮೊದಲನೇ ಬಾರಿಗೆ ವಾಚ್ ಮಾಡ್ತಿರೋದ್ರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ, ನನ್ನ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಮೊದಲನೇದಾಗಿ ಅನ್ನ ಮಾಡಬೇಕು. ಅದಕ್ಕೆ ನಾನು ಅನ್ನ ಒಂದು ರೆಡಿ ಆದ ನಂತರ ಉಳಿದ ಪಲ್ಯ ಎಲ್ಲ ಆಮೇಲೆ ಬೇಗ ಬೇಗ ಮಾಡ್ಬೋದು. ಸೊ ಹಾಗಾಗಿ ಅನ್ನ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೆ. ನಾನು ಇಲ್ಲಿ ಮೊದಲನೇದಾಗಿ ಪಲ್ಯಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ಪಕ್ಕಕ್ಕೆ ತೆಗೆದಿಟ್ಕೊಳ್ತಿದ್ದೇನೆ. ಅಷ್ಟೇ ಅಲ್ಲದೆ ಇದನ್ನು ಹುರಿಯೋದಕ್ಕಿದೆ. ಸೊ ಇಲ್ಲಿ 2 ರೀತಿಯ ಪಲ್ಯ ಮಾಡ್ತೇನೆ ನಾನು ಇದರಲ್ಲಿ. ಸೊ ಒಂದು ಹುರುಳಿ, ಇನ್ನೊಂದು ಹೆಸರು. ಹುರುಳಿಗೆ ನಮ್ಮಾಚೆ ತುಳುವಲ್ಲಿ ಕುಡು ಅಂತ ಹೇಳ್ತಾರೆ. ಸೊ ನಾನು ಹೆಸರು ಮತ್ತು ಹುರುಳಿಯನ್ನು 2 ದಿವಸದ ಮುಂಚೆ ನೆನೆಲಿಕ್ಕೆ ಹಾಕಿದ್ದೆ. ಮಾತ್ರ ಮೊಳಕೆ ಬರಲಿಲ್ಲ, ಯಾಕೆ ಅಂತ ಗೊತ್ತಾಗಲಿಲ್ಲ. ಸ್ವಲ್ಪನೇ ಬಂದಿರೋದು, ತುಂಬ ಬರಲಿಲ್ಲ. ನನಗೆ ಆ್ಯಕ್ಚುಲಿ ಹುರುಳಿಗೆಲ್ಲ ತುಂಬ ಮೊಳಕೆ ಬಂದರೆ ನನಗೆ ಇಷ್ಟ ಆಗುತ್ತೆ. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹುರಿದ್ಬಿಟ್ಟಾಯಿತು. ಇನ್ನೇನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ಗುರ್ರ ಅಂತ ತಿರುಗಿಸಿದ್ರೆ ಆಯಿತು. ಪಲ್ಯ ರೆಡಿ ಆಯಿತು. ಸೊ ಈಗ ಸಾಂಬಾರಿಗೆ ನಾನು ಬೇಳೆ ನೆನೆ ಹಾಕ್ತಾ ಇದ್ದೇನೆ. ನನ್ನ ಗಂಡ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಹೊಸ ಜನ ಸೇರ್ಪಡೆಯಾಗಿದೆ, ಅದೇ ಶ್ರೀಕೃಷ್ಣ ಪರಮಾತ್ಮ. ನಾನು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಶ್ರೀಕೃಷ್ಣ ಪರಮಾತ್ಮಂದು ಒಂದು ಸಣ್ಣ ವಿಗ್ರಹನ ತಂದಿಡಬೇಕು ಅಂತ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿ ತುಂಬ ಶಾಪಲ್ಲಿ ಹುಡುಕಿ ಕೊನೆಗೆ ನಮಗೆ ಬೇಕಾದಂಥ ಒಂದು ಸಣ್ಣ ವಿಗ್ರಹ ಸಿಕ್ತು, ಕೃಷ್ಣಂದು. ಅದು ಕೂಡ ಹಿಂದೆ ದನ ಇರುವಂಥದ್ದು. ಇಲ್ಲಿ ನಾನು ಹಾಗಲಕಾಯಿದು ಸಿಹಿ ಪದಾರ್ಥ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನನಗಂತೂ ಈ ಸಿಹಿ ಪದಾರ್ಥ ಇಷ್ಟ. ಸೊ ಹಾಗಲಕಾಯಿ ಇದು ಕಂಚಲ ಅಂತ ಹೇಳ್ತೇವೆ ನಾವು ತುಳುವಲ್ಲಿ. ಮೇ ಬಿ ಕನ್ನಡದಲ್ಲಿ ಹಾಗಲಕಾಯಿ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಒಂದು ವೇಳೆ ನಾನು ಎಲ್ಲಿಯಾದರೂ ಮಿಸ್ಟೇಕ್ ಹೇಳಿದ್ದೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ನನಗೆ ಕೆಲವೊಂದು ಈ ತರಕಾರಿದ್ದು ಹೆಸರು ಹೇಳೋದಕ್ಕೆ ಕಷ್ಟ ಆಗುತ್ತೆ ಕನ್ನಡದಲ್ಲಿ. ಯಾಕೆಂದರೆ ನಾನು ತರಕಾರಿ ತಿನ್ನೋದೇ ಇಲ್ಲ, ನನಗಂತೂ ಇಷ್ಟನೇ ಇಲ್ಲ. ಆದರೆ ಇದು ಹಾಗಲಕಾಯಿ ನಾನು ಸಿಹಿ ಮಾಡಿದರೆ ತಿಂತೇನೆ. ಅಷ್ಟೇ ಅಲ್ಲದೆ ಹಾಗಲಕಾಯಿ ಫ್ರೈ ಪ್ಯಾಕೆಟಲ್ಲೆಲ್ಲ ಸಿಗುತ್ತೆ ಅಲ್ಲ, ಅದು ಕೂಡ ತಿಂತೇನೆ.
ಹೆಚ್ಚಾಗಿ ಹಾಗಲಕಾಯಿ ಕಹಿ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಹಳದಿ ಹುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು, ಅಂದರೆ ಒಂದು 10 ನಿಮಿಷದಷ್ಟು ಹೊತ್ತು ನಾನು ನೆನೆಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನೆನೆ ಹಿಟ್ಟಂಥ ತೊಗರಿಬೇಳೆ, ಅದರ ಜೊತೆ ಇದು ಎಂತ ಹೇಳ್ತಾರೆ, ಕೆಂಪು, ನನಗೆ ಸತ್ಯ ಇದ್ರ ಹೆಸರೆಲ್ಲ ಗೊತ್ತಿಲ್ಲ ನಿಜವಾಗಿ, ಕೆಂಪು ಕಲ್ಲರಿದು ಅಂತ ಹೇಳ್ತಾರೆ, ಕುಂಬಳಕಾಯಿ, ಮೇ ಬಿ ಕುಂಬಳಕಾಯಿ ಹೇಳ್ತಾರೆ ಅನಿಸುತ್ತೆ. ಇದಕ್ಕೆ ಪತ್ಪೆ ಅಂತ ಹೇಳ್ತಾರೆ ತುಳುವಲ್ಲಿ. ಸೊ ಇದನ್ನೆಲ್ಲ ಒಟ್ಟಿಗೆ ಹಾಕಿ ನಾನು ಬೇಯೋದಕ್ಕೆ ಇಡ್ತಾ ಇದ್ದೇನೆ. ಅಂದರೆ ಇದೆಲ್ಲ ಜಾಸ್ತಿ ಬೆಂದು ಹೋಗಲ್ಲ, ಹಾಗಾಗಿ ಸೀಟಿ ಇಟ್ಟು ನಾನು ಬೇಯಿಸ್ತಾ ಇದ್ದೇನೆ. ಇದ್ರ ಜೊತೆ ನನಗೆ ಇನ್ನೂ ಕೆಲವೊಂದು ಐಟಮ್ಗಳನ್ನು ಹಾಕಲಿಕ್ಕಿತ್ತು, ಬದನೆ, ನುಗ್ಗೆಕಾಯಿ, ಅಷ್ಟೇ ಅಲ್ಲದೆ ಬಟಾಟೆ ಕೂಡ ಹಾಕಲಿಕ್ಕಿತ್ತು. ಸೊ ಹಾಗಾಗಿ ಅದು ಬೇಗ ಬೆಂದೋಗ್ತದೆ. ಅದಕ್ಕೋಸ್ಕರ ನಾನು ಮೊದಲು ಇದನ್ನು ಸೀಟಿ ಕೂಗಿಸಿ ಆಮೇಲೆ ಒಂದು 3-4 ವಿಶಿಲಾದ ನಂತರ ಅದನ್ನು ತೆಗೆದು ಆಮೇಲೆ ಪುನಃ ಓಪನ್ ಮಾಡಿ ಉಳಿದ ಎಲ್ಲ ಪದಾರ್ಥಗಳನ್ನು ಹಾಕಿ ಆಮೇಲೆ ಸೀಟಿ ಕೂಗಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಇದು ಬದನೆ ಹೊರಗಡೆಯಿಂದ ನೋಡಿದರೆ ಎಷ್ಟೊಂದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಒಂದು ಸಣ್ಣ ಸಿಂಪ್ಟಮ್ ಕೂಡ ಇಲ್ಲ ಒಳಗಡೆಯಿಂದ ಹಾಳಾಗಿರ್ಬೋದು ಅಂತ. ಆದರೆ ಕಟ್ ಮಾಡಿದ ನಂತರ ಗೊತ್ತಾಯಿತು ಒಳಗಡೆಯಿಂದ ಹಾಳಾಗಿದೆ ಅಂತ. ಸೊ ನಾನು ಹಾಳಾಗಿದ್ದ ಪಾರ್ಟನ್ನು ಸಪ್ರೇಟಾಗಿ ಬಿಸಾಡಿಬಿಟ್ಟು ಉಳಿದದ್ದನ್ನು ಯೂಸ್ ಮಾಡಿದೆ. ಆದರೆ ನಾನು ಅಂದ್ಕೊಳ್ಳೋದು ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಗೊಳ್ಳುವಾಗ, ಆದರೆ ನಾನು ತಂದಿದ್ದೇ ಒಂದು ಬದನೆ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ, ಅದನ್ನು ಯೂಸ್ ಮಾಡಬೇಕಾಯಿತು. ಆದರೆ ನಾನು ಹಾಳಾಗಿರುವಂಥ ಪಾರ್ಟ್ನ ತೆಗೆದು ಬಿಸಾಡಿದೆ. ಆದರೆ ನಮಗೂ ಗೊತ್ತಾಗಲಿಲ್ಲ, ಮೇ ಬಿ ತರಕಾರಿ ಅಂಗಡಿಯವರಿಗೂ ಕೂಡ ಗೊತ್ತಾಗಲ್ಲ ಅನಿಸುತ್ತೆ. ಯಾಕೆಂದರೆ ಅಷ್ಟೊಂದು ಚೆನ್ನಾಗಿತ್ತು. ನಾನು ತಿರುಗಿಸಿ ನೋಡಿದೆ, ಎಲ್ಲೂ ಕೂಡ ಹಾಳಾದ ಥರ ಅನಿಸಲೇ ಇಲ್ಲ. ನಾನು ತರಕಾರಿಗೆ ಹೆಚ್ಚಾಗಿ ಹುಳಿ ಯೂಸ್ ಮಾಡಲಿಲ್ಲ, ಯಾಕೆಂದರೆ ನಾನಿಲ್ಲಿ ಅಂಬಡೆ ತಂದಿದ್ದೇನೆ. ಮುಂಚೆ ಎಲ್ಲ ಒಂದು ಊರಲ್ಲಿ ಒಂದು ಕಮ್ಮಿ ಅಂದರೆ 2 ಮನೆಯಲ್ಲಿ ಈ ಥರ ಅಂಬಡೆ ಆಗಿರೋದು. ಆದರೆ ಈ ಸಲ ಕೆಜಿಗೆ 200 ರೂಪಾಯಿ ಅಂದರೆ ನೀವು ನಂಬಕ್ಕೆ ಇಲ್ಲ. ಯಾಕೆಂದರೆ ಕೆಜಿಗೆ 200 ರೂಪಾಯಿ. ಖಾಲಿ ನೀವೊಂದು 1/4 ಕೆಜಿ ತೊಗೊಳ್ಬೇಕಾದ್ರೂ 50 ರೂಪಾಯಿ ಕೊಟ್ಟು ತೆಗೋಬೇಕು. ಅದರಲ್ಲೂ ಕೂಡ 7-8 ಅಷ್ಟೇ ಸಿಗೋದು. ಸಾಂಬಾರು ಕೂಡ ರೆಡಿ ಆಯಿತು. ಅಷ್ಟೇ ಅಲ್ಲದೆ ನಾನು ಹಾಗಲಕಾಯಿ ಕೂಡ ರೆಡಿ ಮಾಡಿ ಆಯಿತು. ಸೊ ಅದಕ್ಕೆ ಇನ್ನು ಬೆಲ್ಲ ಒಂದು ಹಾಕೋದು ಬಾಕಿ ಇದೆ. ಸೊ ಅದನ್ನು ಕೂಡ ಹಾಕಿ ಈಗ ಹಾಗಲಕಾಯಿ ಎಂತ ಹೇಳ್ತಾರೆ, ಇದಕ್ಕೆ ಪಲ್ಯ ಹೇಳ್ತಾರಾ, ಗೊಜ್ಜು ಹೇಳ್ತಾರಾ, ಎಂತ ಹೇಳ್ತಾರಾ ಅಂತ ಗೊತ್ತಿಲ್ಲ, ಬಟ್ ಫೈನಲಿ ಮಾಡಿದೆ. ಇದು ಹೆಸರು ಬೇಳೆ
ಹುರುಳಿ. ಇದು ನನಗೆ ತುಂಬ ಇಷ್ಟ ಆಯಿತಾ. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಅಡಿಗೆ ಕೆಲಸ ಮುಗಿದಾಯಿತು. ಅಷ್ಟೇ ಅಲ್ಲದೆ ನಾನು ಕೂಡ ಫ್ರೆಶ್ ಆಗಿ ಈಗ ಹೊಸ ಬಟ್ಟೆ ಬೇರೆ ಹಾಕಿದ್ದೇನೆ. ಆದರೆ ನನ್ನ ಗಂಡನಿಗೆ ಈ ಬಟ್ಟೆ ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು, ಯಾಕೆಂದರೆ ನಮಗೆ ಹೊರಗಡೆ ಹೋಗೋದಿತ್ತು. ಸೊ ಯಾವತ್ತೂ ಕೂಡ ನಾನು ಮೊದಲಿಗೆ ವೇಟ್ ಮಾಡೋದು ಇವರೆಷ್ಟು ಗಂಟೆಗೆ ಬರ್ತಾರೆ ಅಂತ ಒಟ್ಟಿಗೆ ಊಟ ಮಾಡೋದಕ್ಕೆ. ಆದರೆ ಈ ಸಲ ನಾನು ನನ್ನ ಗಂಡ ಒಟ್ಟಿಗೆ ಮನೆಯಲ್ಲಿದ್ದೇವೆ, ಹಾಗಾಗಿ ಬೇಗ ಊಟ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೇವೆ. ಆದರೆ ಒಂದೇ ಒಂದು ಐಟಮ್ ಮಿಸ್ ಆಯಿತು ನಮ್ಮಿಂದ, ಏಕೆಂದರೆ ನಮಗೆ ಇಲ್ಲಿ ಬಾಳೆ ಎಲೆ ತರೋದಕ್ಕೆ ನೆನಪೇ ಇರಲಿಲ್ಲ. ಅದೇ ಒಂದು ಬೇಜಾರು, ಪ್ಲೇಟಲ್ಲೇ ಊಟ ಮಾಡಿದ್ದು. ನಾನಿಲ್ಲಿ ಶೀರಾ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಆದರೆ ನನ್ನ ಗಂಡ ಅಂತೂ ತಿನ್ನಲ್ಲ ಸಿಹಿ, ನಾನೊಬ್ಬಳೇ ತಿನ್ನಬೇಕು, ನನಗೂ ಅಷ್ಟೊಂದು ಇಷ್ಟ ಆಗಲ್ಲ ಸಿಹಿ. ಏನೋ ಶಾಸ್ತ್ರಕ್ಕೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೋ ಹೌದು, ಆದರೆ ಕೊನೆಗೆ ಬೇಡ ಅಂತ ಅನಿಸ್ತು, ಅದನ್ನು ಮಾಡಲಿಲ್ಲ, ಸ್ಕಿಪ್ ಮಾಡಿದೆ. ಅಷ್ಟೇ ಅಲ್ಲದೆ ನಾನು ಇಷ್ಟೆಲ್ಲ ಐಟಮ್ನ ಇವತ್ತು ಪ್ರಿಪೇರ್ ಮಾಡಿದ್ದೇನೆ. ಅಷ್ಟಮಿನ ಒಂದು ಒಳ್ಳೆ ರೀತಿಯಲ್ಲಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದೆ ನಾನು ಮತ್ತು ನನ್ನ ಗಂಡ. ಊಟ ಎಲ್ಲ ಆದ ನಂತರ ನಾನು ಮತ್ತು ನನ್ನ ಗಂಡ ಸಿಟಿ ಸೆಂಟರಿಗೆ ವಿಸಿಟ್ ಮಾಡಿದ್ವಿ. ಸ್ವಲ್ಪ ಕೆಲಸ ಬೇರೆ ಇತ್ತು. ಸಿಟಿ ಸೆಂಟರಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನದ ಪ್ರೋಗ್ರಾಮ್ ಕೂಡ ನಡೀತಿತ್ತು. ಅಷ್ಟೇ ಅಲ್ಲದೆ ಒಂದು ಹೊಸ ಶಾಪ್ ಬೇರೆ ಓಪನ್ ಆಗಿತ್ತು, ಮಿಸ್ಟರ್ DIY ಅಂತ. ನನಗಂತೂ ಒಳಗಡೆ ಹೋಗಲಿಕ್ಕೆ ಸಿಕ್ಕಾಪಟ್ಟೆ ಮನಸ್ಸಿತ್ತು. ಹಾಗೆ ಹಸ್ಬೆಂಡ್ ಹತ್ರ ಕೂಡ ಹೇಳಿದೆ, ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ, ಏನು ಪರ್ಚೇಸ್ ಮಾಡೋದು ಬೇಡ ಅಂತ. ಸೊ ಅವರು ಕೂಡ ಬಂದರು. ನಾನು ಮತ್ತು ಅವರು ಒಳಗಡೆ ಎಂಟ್ರಿಯನ್ನು ಕೊಟ್ಟಾಯಿತು. ಆದರೆ ಖಾಲಿ ಕೈಯಲ್ಲಿ ಬರೋಕ್ಕೆ ಇಷ್ಟ ಅಂತೂ ಆಗಲಿಲ್ಲ. ನನಗೇನೆಲ್ಲ ಬೇಕು ಅದನ್ನು ಪರ್ಚೇಸ್ ಮಾಡಿದೆ. ಇಲ್ಲಿ ಮನೆಗೆ ಬೇಕಾದಂಥ ಒಳ್ಳೆ ಐಟಮ್ಗಳಿತ್ತು. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಬೇಕಾದಂಥ ಟಾಯ್ಸ್ ಆಗಿರ್ಬೋದು, ಸ್ಟೇಷನರಿ ಆಗಿರ್ಬೋದು, ಕ್ರಾಫ್ಟ್ ಐಟಮ್ಸ್ ಆಗಿರ್ಬೋದು, ಜರ್ನಲಿಂಗ್ಗೆ ಬೇಕಾದಂಥ ಸ್ಟಿಕ್ಕರ್ ಆಗಿರ್ಬೋದು, ತುಂಬಾ ಇತ್ತು. ಅಂದರೆ ಜರ್ನಲ್ ಸ್ಟಿಕ್ಕರ್ ಕಿಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನ್ನದು ಇನ್ನೊಂದು ಚಾನಲ್ ಬೇರೆ ಇದೆ, ಚೆರಿ ಆರ್ಟ್ ಸ್ಟುಡಿಯೋ ಅಂತ. ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡಿ. ಹಾಗೆ ನನ್ನ ಚಾನಲ್ನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.